ಗುರಿ ಹಾಯ್ ಗೈಸ್, ನೀವೀಗ ಪ್ರಿವ್ಯೂಲಿ ನೋಡಿದ್ರಲ್ಲ ಆ ಥರ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ತಾನೇ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಈಗ ನಿಮ್ಮ ಹತ್ರ ಇರೋ ಲೈಟ್ ಮೆಷಿನನ್ನು ಓಪನ್ ಮಾಡ್ಕೊಳ್ಳಿ ಗೈಸ್. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಈ ಥರ ಬೀಟ್ ಮಾರ್ಕು ಈ ಥರ ಶೇಕ್ ಎಫೆಕ್ಟ್ ಅಂತ ಕೊಟ್ಟಿರ್ತೀನಿ. ಈಗ ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಶೇಕ್ ಎಫೆಕ್ಟ್ ಬೀಟ್ ಮಾರ್ಕು ಡಿಸ್ಕ್ರಿಪ್ಷನ್ದಲ್ಲಿ ನನ್ನ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇರುತ್ತೆ. ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಫೋಟೋ ಹಾಕೊಳ್ಳಿ. ನಾನು ಈ ಫೋಟೋ ಹಾಕೋತೀನಿ. ಈ ಥರ ನೋಡಿ ಫುಲ್ ಲೆಂತ್ ಮಾಡ್ಕೊಂಡು ಬಿಡೋದು. ಇದನ್ನ ಲೆಂತ್ ಮಾಡಿದ್ಮೇಲೆ ಈ ಥರ ಕೆಳಗೆ ತೊಗೊಂಬನ್ನಿ. ಕೆಳಗೆ ತಂದಮೇಲೆ ಈ ಥರ ಹಿಂಗೆ ಕಟ್ ಮಾಡ್ತಾ ಹೋಗಬೇಕು. ಮತ್ತೆ ಹಿಂಗೆ ಕೆಳಗೆ ಮೇಲೆ ಹೋಗಿರ್ತದೆ, ಈ ಥರ ಕಟ್ ಮಾಡ್ಕೊಳ್ಳಿ. ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಸಿಗ್ತೀನಿ ನೋಡಿ ಗೈಸ್. ಈ ಥರ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಈಗ ಇದಕ್ಕೆ ಶೇಕ್ ಎಫೆಕ್ಟ್ ಹಾಕೋಣ. ಶೇಕ್ ಎಫೆಕ್ಟ್ ಮೇಲೆ ಬನ್ನಿ, ಇಲ್ಲಿ ಮೇಲ್ಗಡೆ ಶೇಕ್ ಎಫೆಕ್ಟಲ್ಲಿ ಇಲ್ಲಿ ಫಸ್ಟ್ ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸ್ ಅಂತ ಹೊಡ್ರಿ. ಮತ್ತು ಬ್ಯಾಕ್ ಬನ್ನಿ, ಬೀಟ್ ಮಾರ್ಕಿಗೆ ಹೋದ್ಮೇಲೆ ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಅಂತ ಹೊಡ್ರಿ. ಇದಕ್ಕಂತೂ ಇನ್ನೆರಡು ತೋರಿಸ್ತೀನಿ, ಆಮೇಲೆ ನೀವು ಅದೇ ಥರ ಮಾಡ್ಕೊಳ್ಳಿ. ಮತ್ತು ಶೇಕ್ ಎಫೆಕ್ಟ್ನಲ್ಲಿ ಹೋಗಿ ಎರಡನೇ ಫೋಟೋದ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಮೇಲೆ ಸೇಮ್ ಟು ಸೇಮ್ ಅದೇ ಥರ ಮಾಡೋದು. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಾಪಿ ಎಫೆಕ್ಟ್ಸ್ ಅಂತ ಹೊಡ್ರಿ. ಬ್ಯಾಕ್ ಬಂದು ಮತ್ತು ಬೀಟ್ ಮಾರ್ಕಲ್ಲಿ ಹೋಗಿ ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಅಂತ ಹೊಡ್ರಿ. ಆಯ್ತು ಗೈಸ್, ಇನ್ನು ಲಾಸ್ಟಿಗೆ 2 ಉಳಿದಿರುತ್ತೆ, ಅವಾಗ ಬರ್ತೀನಿ ನೋಡಿ ಗೈಸ್. ಇವಾಗ ಇಷ್ಟು ಹಾಕೊಂಡಿದ್ದೀನಿ, ಇನ್ನು ಲಾಸ್ಟಿಗೆ ಇನ್ನು 2 ಉಳಿದಿವೆ, ಅವನ್ನ 2 ಹಾಕೊಂಡ್ಬಿಡೋಣ. ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಲಾಸ್ಟ್ 2 ಲಾಸ್ಟಿಗೆ ಬನ್ನಿ. ಇಲ್ಲಿ ಲಾಸ್ಟ್ನೇದ್ರ ಈಚೆ ಕಡೆ ಕಟ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ. ಮತ್ತು ಬೀಟ್ ಮಾರ್ಕಲ್ಲಿ ಹೋಗಿ ಲಾಸ್ಟ್ ಹೋಗಿ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಬ್ಯಾಕ್ ಬನ್ನಿ. ಮತ್ತು ಶೇಕ್ ಎಫೆಕ್ಟ್ ಮೇಲೆ ಹೋಗಿ ಮತ್ತೆ ಪೂರ ಲಾಸ್ಟಿಗೆ ಹೋಗಿಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಆರ್ ಎಫೆಕ್ಟ್ಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ. ಬೀಟ್ ಮಾರ್ಕಲ್ಲಿ ಹೋಗಿ ಮತ್ತು ಲಾಸ್ಟಿಗೆ ಹೋಗಿ ಇದೇ ಥರ ಆ್ಯಡ್ ಮಾಡ್ಕೊಂಬಿಡಿ. ಎಫೆಕ್ಟ್ಸ್ ಮೇಲೆ ಹೋಗಿ 3 ಡಾಟು ಪೇಸ್ಟ್ ಎಫೆಕ್ಟ್. ಆಯ್ತು ಗೈಸ್, ಇಷ್ಟು ಬಂತು. ಇದನ್ನು ಡೌನ್ಲೋಡ್ ಮಾಡೋದು ಯಾಕಂದರೆ ಇಲ್ಲಿ ಮೇಲ್ಗಡೆ ಏರೋ ಮಾರ್ಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಯಾವ ಥರ ಕ್ವಾಲಿಟಿ ಬೇಕೋ ಆ ಥರ ಕ್ವಾಲಿಟಿ ಇಟ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಆಯಿತು ಗೈಸ್.